Hello everyone, welcome to the ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಬಹುಪದೋಕ್ತಿಗಳನ್ನ ಕೂಡುವಾಗ ಮೊದಲು ಗಮನಿಸಬೇಕಾದ ಅಂಶವು. ಆಯ್ಕೆ ಎ, ವಿಜಾತಿ ಪದಗಳನ್ನ ಕೂಡಬೇಕು. ಆಯ್ಕೆ ಬಿ, ಎಲ್ಲಾ ಸ್ಥಿರಾಂಕಗಳನ್ನ ಕೂಡಬೇಕು. ಆಯ್ಕೆ ಸಿ, ಏಕಪದೋಕ್ತಿಗಳನ್ನ ಕೂಡಬೇಕು. ಆಯ್ಕೆ ಡಿ, ಸಜಾತಿ ಪದಗಳನ್ನ ಕೂಡಬೇಕು. ಸೊ ಬೀಜಗಣಿತದಲ್ಲಿ 2 ಅಥವಾ ಹೆಚ್ಚಿನ ಬಹುಪದೋಕ್ತಿಗಳನ್ನ ಕೂಡಿಸುವಾಗ ಅಥವಾ ಕಳೆವಾಗ ಏನ್ ಮಾಡ್ಬೇಕು, ನಾವು ಕೇವಲ ಸಜಾತಿ ಪದಗಳನ್ನ ಮಾತ್ರ ಒಟ್ಟಿಗೆ ಸೇರಿಸ್ಲಿಕ್ಕೆ ಸಾಧ್ಯ. ಸೊ ಅಂದ್ರೆ ಏನ ಹೇಳಿ, ಒಂದೇ ರೀತಿಯ ಚರಾಕ್ಷರ ಮತ್ತು ಒಂದೇ ರೀತಿಯ ಘಾತಾಂಕ ಹೊಂದಿರುವಂತಹ ಪದಗಳನ್ನ ಮಾತ್ರ ಕೂಡಿಸ್ಬೇಕು ಅಥವಾ ಕಳಿಬೇಕಾಗತ್ತೆ. ಸೊ ವಿಜಾತಿಯ ಪದಗಳನ್ನ ಹಾಗೆ ಕೂಡ್ಲಿಕ್ಕೆ ಅಥವಾ ಕಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ 6xy 8xy. ಸೊ ಇದೆರಡು ಸಜಾತಿಯ ಪದಗಳು. ಯಾಕಂದ್ರೆ ನೋಡಿಲಿ xy, ಇಲ್ಲೂ ಕೂಡ xy ಇದೆ. ಸೊ ಇಲ್ಲಿ ನೋಡಿ ಚರಾಕ್ಷರಗಳು ಒಂದೇ ಇದೆ, xy ಇದೆ. ಇದರ ಘಾತಾಂಕಗಳು ಕೂಡ ನೋಡಿ, x ರ ಘಾತ 1, y ರ ಘಾತ 1, x ರ ಘಾತ 1, y ರ ಘಾತ 1. ಇಲ್ಲಿ ಇವುಗಳ ಚರಾಕ್ಷರಗಳು ಒಂದೇ ಇದೆ ಮತ್ತೆ ಅದರ ಘಾತಾಂಕಗಳು ಕೂಡ ಒಂದೇ ಇದೆ. ಸೊ ಹಾಗಾಗಿ ಇದು 2 ಪದಗಳನ್ನ ನಾವು ಕೂಡಬಹುದು ಅಥವಾ ಕಳಿಬಹುದು. ಸೊ ಅದೇ 6x²y 8xy ಇದ್ದಿದ್ರೆ ಸೊ ಇದನ್ನ ನಾವು ಕೂಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಇವು 2 ಸಜಾತಿಯ ಪದಗಳು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಘಾತಾಂಕಗಳು ಬೇರೆ ಬೇರೆ ಇದೆ, ಬಟ್ ಚರಾಕ್ಷರಗಳು ಒಂದೇ ಇದೆ. xy ಇದೆ, ಬಟ್ ಘಾತಾಂಕಗಳು ಕೂಡ ಒಂದೇ ಆಗಿರ್ಬೇಕು. ಓಕೆ. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಹುಪದೋಕ್ತಿಗಳನ್ನ ಕೂಡ್ಬೇಕಾದ್ರೆ ಮೊದಲು ಗಮನಿಸಬೇಕಾಗಿತ್ತು ಸಜಾತಿಯ ಪದಗಳನ್ನ ಕೂಡ್ಬೇಕು. ಓಕೆ, ವಿಜಾತಿ ಪದಗಳನ್ನ ಕೂಡ್ಬೇಕು ಅನ್ನೋ ತಪ್ಪು. ಎಲ್ಲಾ ಸ್ಥಿರಾಂಕಗಳನ್ನ ಕೂಡ್ಬೇಕು, ಇದು ಕೂಡ ತಪ್ಪಾಗತ್ತೆ. ಏಕಪದೋಕ್ತಿಗಳನ್ನ ಕೂಡ್ಬೇಕು ತಪ್ಪು. ಸಜಾತಿ ಪದಗಳನ್ನ ಕೂಡ್ಬೇಕು. ಓಕೆ, ಥ್ಯಾಂಕ್ ಯು.